ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ತಿಂಡ್ಲು ಗ್ರಾಮದಲ್ಲಿ 2ನೇ ವರ್ಷದ ಶ್ರೀ ಸೀತಾರಾಮ ಸ್ವಾಮಿ ಲಕ್ಷ್ಮಣ ದೇವರ ರಥೋತ್ಸವ ಭಾಳ ವಿಶೇಷವಾಗಿ ಎಲ್ಲ ಕೂಡ ಭಕ್ತಾದಿಗಳು ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಭಗವಂತ ಆಯುರ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಈ ಥರ ದೇವತಾ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ತಿಂಡ್ಲು ಗ್ರಾಮದಲ್ಲಿ ಶ್ರೀ ತಿರುಮಲ ಸ್ವಾಮಿ ಕ್ಷೇತ್ರದಲ್ಲಿ ಶ್ರೀ ಸೀತಾರಾಮಾಂಜನೇಯ ಬ್ರಹ್ಮರಥೋತ್ಸವವನ್ನು ಅತಿ ವಿಜೃಂಭಣೆಯಿಂದ ತಿಂಡ್ಲು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ರಥೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಗ್ರಾಮಸ್ಥರಿಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ತಿಂಡ್ಲು ಗ್ರಾಮದಲ್ಲಿ 2ನೇ ವರ್ಷದ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸೀತಾರಾಮಾಂಜನೇಯ ರಥೋತ್ಸವವು ತುಂಬ ವಿಜೃಂಭಣೆಯಿಂದ ನಡೆದಿದೆ. ನಿನ್ನೆ ಕಲ್ಯಾಣೋತ್ಸವ ನಡೆದಿದ್ದು, ಇವತ್ತು ಎಲ್ಲ ಊರಿನ ಹೆಣ್ಣುಮಕ್ಕಳು ಎಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ನಮ್ಮ ತಿಂಡ್ಲು ಗ್ರಾಮದಲ್ಲಿ ಜಾತ್ರೆಯನ್ನು ಆಚರಿಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ. 2ನೇ ವರ್ಷದ ವಾರ್ಷಿಕೋತ್ಸವ ಇದು ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ. ಜನಸಂಖ್ಯೆ ನೋಡಿದ್ರೆ ಇವತ್ತು ನಮಗೆ ಖುಷಿ ಆಗ್ತದೆ, ಅವ್ರಿಗೂ ಖುಷಿ ಆಗ್ತದೆ, ಇವಾಗ ಪ್ರತಿಯೊಬ್ಬರಿಗೂ ಖುಷಿ ಆಗ್ತದೆ. ಆ ಥರ ನಡೀತೈತೆ. ಇದೇ ಪ್ರಕಾರವಾಗಿ ಮುಂದಿನ ವರ್ಷ ಕೂಡ ಇದೇ ರೀತಿ ಜನಸಂಖ್ಯೆ ಸೇರಿ ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡೋದಕ್ಕೊಂದು ದೇವರನ್ನು ಕೊಡಲಿ ಎಲ್ರಿಗೂ ಅಂತ ಹೇಳಿ ಈ ನಮ್ಮ ತಿಂಡ್ಲು ಗ್ರಾಮದಲ್ಲಿ ಇದು 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾಳ ಈ ನಮ್ಮ ಸುತ್ತದ ಗ್ರಾಮಸ್ಥರು, ನಮ್ಮ ಈ ತಿಂಡ್ಲು ಗ್ರಾಮಸ್ಥರು ಭಾಳ ಅದ್ಭೂರಿಯಿಂದ ಆಚರಿಸ್ತಾ ಇದ್ದಾರೆ. ಇನ್ನು ಮುಂದೆ ಇದೇ ರೀತಿಯೂ ಯಾವಾಗಲೂ ಆಚರಿಸ್ಕೊಂಡು ಯಾರು ಮುಂದಾಳುವತ್ತು ವಹಿಸ್ಕೊಂಡು ಹೋಗ್ತಾ ಇರ್ತಾರೋ ಅವ್ರ ಮುಖಾಂತರ ಆಚರಿಸ್ಕೊಂಡು ಹೋಗ್ತಾ ಇರ್ತದೆ. ಈ ಥರ ಇನ್ನು ಹಿಂದೆ ನಾವು ನೋಡಿರಲಿಲ್ಲ. ಈಗ ಮೊದಲನೇ ವರ್ಷದಿಂದ ಈ ವರ್ಷದವರೆಗೂ ಇನ್ನು ಮುಂದೆನೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಾನು ಸೀತಾರಾಮಾಂಜನೇಯ ಇದರಲ್ಲಿ ನಾನು ಪ್ರಾರ್ಥನೆ